ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕನ್ನಡಿಗ. ನಾವು ಬಹಳಷ್ಟು ಜನ ರೆಸ್ಯೂಮನ್ನು ಹೇಗೆ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇದನ್ನು ಮಾಡೋಕ್ಕೆ ನಮಗೆ ಮೈಕ್ರೋಸಾಫ್ಟ್ ವರ್ಡಿಂದ ಕೂಡ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಇದಕ್ಕಿಂತ ಬಹಳ ಸುಲಭವಾದ ಮೆಥಡ್ ಏನಾದರೂ ಇದೆ ಅಂತಂದರೆ ಅದು ಒಂದು ಪರ್ಟಿಕ್ಯುಲರ್ ಅಪ್ಲಿಕೇಶನ್. ಅದರ ಹೆಸರು ಕ್ಯಾನ್ವಾ. ನಾನು ಮೊದಲನೇದಾಗೆ ಗೂಗಲ್ಗೆ ಹೋಗಿ ಕ್ಯಾನ್ವಾ ಅಂತ ಟೈಪ್ ಮಾಡ್ತೀನಿ. ಇಲ್ಲಿ ನಮಗೆ www.canva.com ಅಂತ ಕಾಣುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಹೀಗೆ ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ನನಗೆ ಆಟೋಮೆಟಿಕ್ ಆಗಿ ಇವಾಗ ಲಾಗಿನ್ ಆಗಿದೆ. ಇಲ್ಲ ಅಂತಂದರೆ ನಿಮಗೆ ಫಸ್ಟ್ ಟೈಮ್ ಲಾಗಿನ್ ಮಾಡಬೇಕಾದ್ರೆ ನೀವು ಸೈನ್ ಇನ್ ಅಂತ ಕೊಟ್ಟು ನಿಮ್ಮ ಜಿಮೇಲ್ ಅಥವಾ ನಿಮ್ಮ ಫೇಸ್ಬುಕ್ ಅಥವಾ ಯಾವ್ದಾರ ಒಂದು ಐಡಿಯಿಂದ ಕೂಡ ನೀವು ಲಾಗಿನ್ ಮಾಡ್ಬೋದು. ಹೀಗೆ ಮಾಡಿದಾಗ ನಿಮಗೆ ಈ ರೀತಿ ಒಂದು ಪೋರ್ಟಲ್ ಓಪನ್ ಆಗುತ್ತೆ. ಇದು ವೆಬ್ ಬೇಸ್ಡ್ ಆದ್ರಿಂದ ನೀವು ವೆಬ್ಬಲ್ಲೇ ವರ್ಕ್ ಮಾಡ್ಬೋದು. ಇಲ್ಲ ಅಂತಂದರೆ ನೀವು ಇದನ್ನು ಕೂಡ ಡೌನ್ಲೋಡ್ ಕೂಡ ಮಾಡಿ ನೀವು ವರ್ಕ್ ಮಾಡ್ಬೋದು. ಇಲ್ಲಿ ಸರ್ಚ್ ಬಾರಲ್ಲಿ ಬಂದು ರೆಸ್ಯೂಮ್ ಅಂತ ಟೈಪ್ ಮಾಡ್ತೀವಿ. ಈ ರೀತಿ ಸರ್ಚ್ ಮಾಡಿದಾಗ ನಮಗೆ ಬಹಳಷ್ಟು ಟೆಂಪ್ಲೇಟ್ಗಳು ಸಿಗುತ್ತೆ. ನೋಡಿ, ಇಲ್ಲಿ 14,000 ಟೆಂಪ್ಲೇಟ್ಗಳಿವೆ. ಎಷ್ಟೊಂದು ಟೆಂಪ್ಲೇಟ್ಗಳು ಲೇಟೆಸ್ಟ್ ಫಾರ್ಮ್ಯಾಟಲ್ಲಿ ಕೂಡ ಇರುತ್ತೆ. ನಿಮಗೆ ಯಾವುದು ಟೆಂಪ್ಲೇಟ್ ಬೇಕೋ ಆ ಟೆಂಪ್ಲೇಟ್ನ ನೀವು ಚೂಸ್ ಮಾಡ್ಕೋಬೋದು. ಕೆಲವೊಂದು ನೋಡ್ಬೋದು, ಇಲ್ಲಿ ಪ್ರೋ ಅಂತ ಇರುತ್ತೆ, ಇದು ಪೇಯ್ಡ್ ವರ್ಷನ್ನು. ನಾವು ಪ್ರೋ ಇಲ್ಲ ಅಂತಂದರೆ ಫ್ರೀ ವರ್ಷನ್ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ನಮಗೆ ಯಾವ ಫಾರ್ಮ್ಯಾಟ್ ಅಥವಾ ಯಾವ ಟೈಪ್ ಆಫ್ ರೆಸ್ಯೂಮ್ ಬೇಕೋ ಅದನ್ನು ಡೌನ್ಲೋಡ್ ಮಾಡ್ಕೋಬೋದು. ಈಗ ಒಂದು ಸ್ಯಾಂಪಲ್ ಅಂತ ತಗೊಂಡು ನಾನು ಬಹುಶಃ ಈ ರೆಸ್ಯೂಮ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಿ ನಮಗೆ ಕಸ್ಟಮೈಸ್ ದಿಸ್ ಟೆಂಪ್ಲೇಟ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಈ ರೀತಿ ಕ್ಲಿಕ್ ಮಾಡಿದ್ಮೇಲೆ ಈ ಡೈಲಾಗ್ ಬಾಕ್ಸ್ ಏನಕ್ಕೆ ಬರುತ್ತೆ ಅಂದರೆ, ನಮ್ಮ ಸಿಸ್ಟಮಲ್ಲಿ ಆಲ್ರೆಡಿ ಕ್ಯಾನ್ವಾ ಅಪ್ಲಿಕೇಶನ್ ಇನ್ಸ್ಟಾಲ್ ಆಗಿರೋದ್ರಿಂದ ಅದ್ರ ಮೂಲಕ ಓಪನ್ ಮಾಡ್ಬೋದು ಅಂತ ಕೇಳ್ತಾ ಇದೆ. ಬೇಡ, ನನಗೆ ಸದ್ಯಕ್ಕೆ ವೆಬ್ ಬೇಸ್ಡಲ್ಲೇ ವರ್ಕ್ ಮಾಡ್ತೀನಿ ಅಂತ ನಾನು ಇದನ್ನು ಕ್ಲಿಕ್ ಮಾಡಿದೆ. ಈಗ ನಾವಿಲ್ಲಿ ನೋಡ್ಬೋದು, ಈ ರೆಸ್ಯೂಮ್ನ ಝೂಮ್ ಮಾಡ್ಕೋಬೋದು. ಮಾಡಿಕೊಂಡು ಇಲ್ಲಿ ನಮಗೆ ಬೇಕಾಗಿರೋ ಹಾಗೆ ನಾವು ಎಡಿಟ್ ಮಾಡ್ಬೋದು. ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಎಡಿಟ್ ಆಪ್ಷನ್ ಬರುತ್ತೆ. ಇಲ್ಲಿ ನೋಡಿ, ಈ ರೀತಿ ರೆಸ್ಯೂಮ್ನ ಚೇಂಜ್ ಮಾಡ್ಬೋದು. ಹೀಗೆ ಮಾಡಿದಾಗ ನೀವು ಆ ಫಾಂಟ್ಗಳನ್ನ ಕೂಡ ಅಡ್ಜಸ್ಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಇಲ್ಲಿ ನಾನು ಈ ರೀತಿ ಟೈಪ್ ಮಾಡ್ತೀನಿ. ನಿಮಗೆ ಯಾವುದು ಸೂಕ್ತ ಇರುತ್ತೋ ಆ ರೀತಿ ನೀವು ಟೈಪ್ ಮಾಡ್ಕೋಬೇಕು. ಇಲ್ಲಿ ಫರ್ದರ್ ಈಗ ಬಂದರೆ ವೇರಿಯಸ್ ಸೆಕ್ಷನ್ಗಳು ಇಲ್ಲಿ ಇರುತ್ತೆ. ಅಬೌಟ್ ಮೀ ಅನ್ನೋ ಆಪ್ಷನ್ ಇರುತ್ತೆ. ನಿಮ್ಮ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲಿ ಹಾಕ್ಬೋದು. ಯಾರು ಫ್ರೆಷರ್ ಇದ್ದೀರಾ ಅಂತಂದರೆ ಈ ಜಾಗದಲ್ಲಿ ನೀವು ಬೇರೆ ಏನಾದರೂ, ಅಂದರೆ ನೀವು ಕಾಲೇಜಲ್ಲಿ ಮಾಡಿರೋ ಪ್ರಾಜೆಕ್ಟ್ಸ್ ಇರ್ಬೋದು ಅಥವಾ ಇನ್ಯಾವುದಾದ್ರು ಅಡಿಷನಲ್ ಲರ್ನಿಂಗ್ಸ್ ಇರ್ಬೋದು, ಇದನ್ನೆಲ್ಲ ನಿಮ್ಮ ಈ ಪರ್ಟಿಕ್ಯುಲರ್ ಸೆಕ್ಷನ್ಗೆ ಎಕ್ಸ್ಪೀರಿಯನ್ಸ್ ಅಂತ ಹಾಕೋ ಜಾಗದಲ್ಲಿ ಲರ್ನಿಂಗ್ಸ್ ಅಥವಾ ಇನ್ನೇನಾದರೂ ಕೀವರ್ಡ್ಸ್ನ ಯೂಸ್ ಮಾಡಿ ನೀವು ಹಾಕ್ಬೋದು. ಇಲ್ಲಿ ನೋಡಿದ್ರೆ ನಿಮಗೆ ಎಕ್ಸ್ಪರ್ಟೈಸ್ ಅನ್ನೋ ಆಪ್ಷನ್ಸ್ ಕೂಡ ಇರುತ್ತೆ. ಎಲ್ಲ ಕೂಡ ಪ್ರತಿಯೊಂದು ಸೆಕ್ಷನ್ ಕೂಡ ಇಲ್ಲಿ ಎಡಿಟ್ ಮಾಡ್ಬೋದು. ನಿಮ್ಮ ಫೋಟೋ ಕೂಡ ಇಲ್ಲಿ ಚೂಸ್ ಮಾಡ್ಬೋದು. ಯಾವ ಫೋಟೋ ಬೇಕಾದ್ರೂ ನೀವು ನಿಮ್ಮ ಸೂಟಬಲ್ ಫೋಟೋ ಶೇರ್ ಮಾಡ್ಬೋದು. ಇಲ್ಲ ನನಗೆ ಫೋಟೋನೇ ಬೇಡ ಅಂತಂದರೆ ನೀವು ಈ ಸೆಕ್ಷನ್ನೇ ಡಿಲೀಟ್ ಮಾಡ್ಬೋದು. ನೋಡಿ, ಈ ರೀತಿ ಯಾವ ಸೆಕ್ಷನ್ನ ಎಲ್ಲಿ ಬೇಕಾದರೂ ಫರ್ದರ್ ಮೂವ್ ಮಾಡ್ಕೋಬೋದು. ಕಂಪ್ಲೀಟ್ಲಿ ನಿಮಗೆ ಎಲ್ಲ ಎಂಟೈರ್ ಈ ಟೆಂಪ್ಲೇಟಲ್ಲಿರೋ ಪ್ರತಿಯೊಂದು ಸೆಕ್ಷನ್ ಕೂಡ ಕಸ್ಟಮೈಸ್ ಮಾಡ್ಕೋಬೋದು. ಈ ರೀತಿ ಮೂವ್ಮೆಂಟ್ ಕೂಡ ಮಾಡ್ಕೋಬೋದು. ಇಲ್ಲ ಬೇಡ, ನನಗೆ ಮೊದಲಿದ್ದ ಫಾರ್ಮೆಟಲ್ಲೇ ಇರಲಿ ಅಂತಂದರೆ ಇಲ್ಲಿ ನೀವು ಈ ರೀತಿ ಡಿಲೀಟ್ ಇಮೇಜ್ ಅಂತ ಮಾಡಿ, ಆಮೇಲೆ ನಿಮಗೆ ಯಾವ್ದಾದ್ರು ಸೂಟಬಲ್ ಇಮೇಜ್ಗಳು ನಿಮ್ಮ ಡೆಸ್ಕ್ಟಾಪಲ್ಲಿ ಅಥವಾ ನಿಮಗೆ ಯಾವ್ದಾದ್ರು ಇಮೇಜ್ ಚೂಸ್ ಮಾಡಬೇಕು ಅಂತಂದರೆ ಜಸ್ಟ್ ಈ ಸೆಕ್ಷನಲ್ಲಿ ಆ ಪರ್ಟಿಕ್ಯುಲರ್ ಇಮೇಜ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡ್ಬೋದು. ನೋಡಿ, ನಾನು ಒಂದು ಇಮೇಜ್ನ ಡ್ರ್ಯಾಗ್ ಆ್ಯಂಡ್ ಡ್ರಾಪ್ ಮಾಡಿದೆ, ಅದ್ರ ಮೇಲೆ ಪ್ಲೇಸ್ ಮಾಡ್ತಾ ಇದ್ದಾಗೆ ಅದೇ ಫಾರ್ಮ್ಯಾಟ್ಗೆ ಅದು ರಿಪ್ಲೇಸ್ ಆಗುತ್ತೆ. ಇಲ್ಲಿ ನೀವು ಟೆಕ್ಸ್ಟನ್ನು ಈ ರೀತಿ ಎಡಿಟ್ ಮಾಡ್ಬೋದು. ಯಾವುದೇ ರೀತಿ ಟೆಕ್ಸ್ಟ್ ಬೇಕಾದರೂ ಇಲ್ಲಿ ಎಡಿಟ್ ಮಾಡ್ಬೋದು. ಎಲ್ಲ ಸೆಕ್ಷನಲ್ಲೂ ಕೂಡ ಟೆಕ್ಸ್ಟ್ಗಳನ್ನ ಎಡಿಟ್ ಮಾಡ್ಬೋದು. ಅಡಿಷನಲ್ ಪೇಜ್ ಬೇಕು ಅಂತಿದ್ರೆ ಇಲ್ಲಿ ಆ್ಯಡ್ ಪೇಜ್ ಅಂತ ಟೈಪ್ ಮಾಡ್ಬೋದು. ನೋಡಿ,
ಈ ಥರ 2ನೇ ಪೇಜ್ ಕೂಡ ನೀವು ಆ್ಯಡ್ ಮಾಡಿ ಅಲ್ಲೂ ಕೂಡ ನೀವು ಬೇಕಾದ ಟೆಕ್ಸ್ಟನ್ನು ಟೈಪ್ ಮಾಡ್ಬೋದು. ಇಲ್ಲ ನಾನು ಈ ರೀತಿ ಮಾಡೋಕ್ಕೆ ಇಷ್ಟಪಡಲ್ಲ, ನಾನು ಇದನ್ನೇ ಇನ್ನೊಂದು ಪೇಜ್ ಆಗಿ ಆ್ಯಡ್ ಮಾಡ್ತೀನಿ ಅಂತಂದರೆ ಡೂಪ್ಲಿಕೇಟ್ ಪೇಜ್ ಅನ್ನೋ ಆಪ್ಷನ್ನ ಯೂಸ್ ಮಾಡ್ಕೊಳ್ಳಿ. ಆ ಟೆಂಪ್ಲೇಟ್ ಹಾಗೇ ಕ್ಯಾರಿ ಆಗುತ್ತೆ. ಇಲ್ಲಿ ಅಡಿಷನಲ್ ಇನ್ಫಾರ್ಮೇಷನ್ಸು ಇನ್ನೇನಾದರೂ ಇದ್ದರೆ ಯಾವ್ಯಾವ ಸೆಕ್ಷನ್ ಬೇಡವೋ ಅದನ್ನು ಡಿಲೀಟ್ ಮಾಡಿ ರಿಮೈನಿಂಗ್ ಡೇಟಾನ ನೀವು ಇಲ್ಲಿ ಹಾಕ್ತಾ ಹೋಗ್ಬೋದು. ಇವಾಗ ನನಗೆ ಈ ಪರ್ಟಿಕ್ಯುಲರ್ ಸೆಕ್ಷನ್ ಬೇಡ ಅಂತ ಅಂದ್ಕೊಂಡ್ರೆ ನಾನು ಇದನ್ನೆಲ್ಲ ಡಿಲೀಟ್ ಮಾಡಿಬಿಡ್ತೀನಿ. ಇದನ್ನೆಲ್ಲ ಮೇಲ್ಗಡೆಗೆ ಮೂವ್ ಮಾಡ್ಕೋಬೋದು. ಇದು ಜಸ್ಟ್ ಸ್ಯಾಂಪಲ್. ನೀವು ಹೇಗೆ ಬೇಕೋ ಅದನ್ನು ನಿಮ್ಮ ರೆಸ್ಯೂಮನ್ನು ನೀವು ಕಸ್ಟಮೈಸ್ ಮಾಡ್ಕೋಬೋದು. ಇದು ಬಹಳ ಸುಲಭ. ಯಾಕೆಂದರೆ ನೀವು ವರ್ಡ್ ಎಲ್ಲ ಯೂಸ್ ಮಾಡಿದಾಗ ಏನಾಗುತ್ತೆ, ಇಷ್ಟೊಂದು ಟೆಂಪ್ಲೇಟ್ಗಳು ನಿಮಗೆ ಇಷ್ಟೊಂದು ಚಾಯ್ಸಸ್ಗಳು ಸಿಗಲ್ಲ. ಇಲ್ಲಿ ನೀವು ಹೇಗೆ ಬೇಕೋ ಅದನ್ನು ಕಸ್ಟಮೈಸ್ ಮಾಡಿಕೊಂಡು ಬಳಸ್ಬೋದು. ಈಗ ಕರೆಂಟ್ಲಿ ನಾನು ಇದನ್ನೆಲ್ಲ ಅಂಡೂ ಮಾಡ್ತೀನಿ. ಯಾಕೆಂದರೆ ಜಸ್ಟ್ ಇದೊಂದು ರೆಫರೆನ್ಸ್ ತೋರ್ಸೋಕ್ಕೋಸ್ಕರ ನಿಮಗೆ ಈಗ ಕ್ರಿಯೇಟ್ ಮಾಡಿದ್ದು. ಬೇಡ ನನಗೆ ಒಂದೇ ಪೇಜ್ ಸಾಕು ಅಂದರೆ ಈ ರೀತಿ ನಾವು ಡೇಟಾವನ್ನು ಚೇಂಜ್ ಮಾಡ್ಬೋದು. ಇಷ್ಟು ಮಾಡಿದ್ಮೇಲೆ ನಾವು ಇಲ್ಲಿ ಶೇರ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಡೌನ್ಲೋಡ್ ಅನ್ನೋ ಆಪ್ಷನ್ನ ಬಳಸ್ಬೋದು. ಇಲ್ಲಿ ಸದ್ಯಕ್ಕೆ ಬರೀ ನೀವು PDF ಫೈಲ್ ಆಗಿ ಮಾತ್ರ ಡೌನ್ಲೋಡ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಇದನ್ನು ನಾನು ಡೌನ್ಲೋಡ್ ಅಂತ ಓದ್ತೇನೆ. ಈ ರೀತಿ ನಿಮಗೆ ಬೇಕಾಗಿರೋ ರೆಸ್ಯೂಮ್ ರೆಡಿ ಮಾಡ್ಬೋದು. ಇನ್ನೊಂದು ಸಲಹೆ ಏನಂತಂದರೆ, ನೀವು ರೆಗ್ಯುಲರ್ ಆಗಿ ಈ ರೆಸ್ಯೂಮ್ಗಳನ್ನ ಮಾಡ್ತೀನಿ ಅಥವಾ ಎಡಿಟ್ ಮಾಡ್ತೀನಿ ಅಂತ ಇದ್ದರೆ ಮತ್ತೆ ಗೂಗಲ್ಗೆ ಹೋಗಿ ಕ್ಯಾನ್ವಾ ಆ್ಯಪ್ ಡೌನ್ಲೋಡ್ ಫಾರ್ PC ಅಂತ ಸರ್ಚ್ ಮಾಡಿ. ಮತ್ತೆ ಅದೇ canva.com ವೆಬ್ಸೈಟ್ಗೆ ಹೋಗಿ ಇಲ್ಲಿ ಡೌನ್ಲೋಡ್ ಕ್ಯಾನ್ವಾ ಫಾರ್ ವಿಂಡೋಸನ್ನು ಕ್ಲಿಕ್ ಮಾಡಿ ನೀವು ಅಪ್ಲಿಕೇಶನ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಈ ಕೂಡಲೇ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.